ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಆಲ್ ಇನ್ ಒನ್ ವಿಲಾಗ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಏನಪ್ಪ ಅಂತಂದ್ರೆ ಬ್ಯಾಕ್ ಬೋಟ್ ನೆಕ್ ಫ್ರಂಟ್ ಕಟೋರಿ ಬ್ಲೌಸ್ ಸ್ಟಿಚ್ ಮಾಡೀನಿ. ಯಾವ ರೀತಿ ನೋಡ್ರಿ. ಮತ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡ್ರಿ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಆಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ನಾನು ಹಾಕೋ ಎಲ್ಲ ವಿಡಿಯೋ ನೋಟಿಫಿಕೇಶನ್ ಕೂಡಲೇ ಬಂದು ತಲುಪ್ತಾವೆ. ಯಾರೂ ವಿಡಿಯೋನ ಸ್ಕಿಪ್ ಮಾಡ್ಕೊಂಡು ನೋಡೋಕೆ ಹೋಗಬೇಡ್ರಿ. ಪೂರ್ತಿಯಾಗಿ ವಿಡಿಯೋನ ವಾಚ್ ಮಾಡಿರಿ. ಅಂದ್ರೆ ನಾನು ನೋಡು ಏನಾದ್ರು ನಿಮ್ಮ ಟಿಪ್ಸ್ ಅನ್ನೋದು ಹೇಳೋದಿದ್ರೆ ಅದು ತಿಳಿತದೆ. ಈಗ ನೋಡ್ರಿ, ನಾನು ಪೋಟ್ಲಿ ಬಟನ್ ಹಾಕಿ ಸ್ಲೀವ್ಸಿಗೆ ಪೋಟ್ಲಿ ಬಟನ್ ಇಟ್ಟೆ ಸ್ಟಿಚ್ ಮಾಡಾಕತ್ತೀನಿ. ಮೊದಲಿಗೆ ಏನೈತಿ, ನಾವು 1 ಇಂಚಿಗೆ ಮಾರ್ಕ್ ಹಾಕ್ಕೊಂಡು ನಾವು ಪೋಟ್ಲಿ ಬಟನ್ನ ಅಸ್ತರ್ ಮೇಲೆ ನಾವು ಅಟ್ಯಾಚ್ ಮಾಡ್ತಾ ಬರಬೇಕು. ನಾವು ಹಾಫ್ ಇಂಚಿಗೆ ಹಾಕಿದ್ರೆ ತೀರಾ ಸನಿ ಹಾಕಾವು ಚೆಂದ ಅನ್ಸಂಗಿಲ್ಲ. 1 ಇಂಚಿಗೆ ನಾವು ಮಾರ್ಕ್ ಹಾಕೊಂಡು ನಾವು ಸ್ಟಿಚ್ ಮಾಡಿದೆವು ಅಂದ್ರೆ ತುಂಬ ಚೆನ್ನಾಗಿ ಬರ್ತದೆ ಫ್ರೆಂಡ್ಸ್. ಅದ್ರ ಸಂಬಂಧ ನಾ ಈಗ ಪೋಟ್ಲಿ ಬಟನ್ ಏನೈತಿ ಅಸ್ತರ್ ಮ್ಯಾಗಿಟ್ಟ ಮೊದಲು ನಾನು ಮಾರ್ಕ್ ಹಾಕ್ಕೊಂಡು ಸ್ಟಿಚ್ ಮಾಡ್ತಾ ಬರತ್ತೀನಿ ನೋಡ್ರಿ ಫ್ರೆಂಡ್ಸ. ಮತ್ತು ಇಷ್ಟು ದಿನ ನಾ ವಿಡಿಯೋ ಹಾಕೋದಾಗಿರಲಿಲ್ಲ, ಏನಿಲ್ಲ ಅಂದರೂ ಒಂದು 2 ತಿಂಗಳೇ ಆಗಿರಬೇಕು. ಡಿಸೆಂಬರ್ ಹಿಡಿದು ನನ್ನ ವಿಡಿಯೋಸ್ನ ಯಾವೂ ಹಾಕಿಲ್ಲ. ಯಾಕಂದ್ರೆ ನನ್ನ ಮೊಬೈಲ್ ಸ್ವಲ್ಪ ಖರಾಬ್ ಆಗಿತ್ತು, ಹೀಗಾಗಿ ನಾನು ವಿಡಿಯೋಸ್ ಯಾವೂ ಹಾಕಿಲ್ಲ. ಮತ್ತು ಈಗ ಮತ್ತೆ ನಾನು ವಿಡಿಯೋ ಸ್ಟಾರ್ಟ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಅದ್ರ ಸಂಬಂಧ ನಾನು ಈ ವಿಡಿಯೋ ಮಾಡ್ಕೊಂಡು ನಿಮ್ಗೆ ಅಪ್ಲೋಡ್ ಮಾಡತ್ತೀನಿ ನೋಡಿರಿ. ಈ ವಿಡಿಯೋ ನೋಡಿರಿ, ಇಷ್ಟ ಆದರೆ ಒಂದು ಲೈಕ್ ಕೊಡ್ತೀನಿ ಮರಿಬೇಡ್ರಿ ಫ್ರೆಂಡ್ಸ. ಮತ್ತು ಇದು ಬ್ಲೌಸ್ ಏನು ಸ್ಟಿಚ್ ಮಾಡತ್ತೀನಿಲ್ಲ, ಸ್ಟಿಚ್ ಮಾಡೋತ್ನಾಗ ಪದೇ ಲೈಟ್ ಹೋಗೋದು ಬರೋದು ಆಗತ್ತಾವು. ಮತ್ತು ನಮ್ಮ ಮನೆಯವ್ರು ಜೆಂಟ್ಸ್ ಟೇಲರ್ ಅದಾರ, ಅವ್ರಿಗೂ ಕೂಡ ಪ್ಯಾಂಟ್ ಶರ್ಟ್ ಅದು ಹೊಲಿತಾರೆ. ಅವ್ರು ಜೆಂಟ್ಸ್ ಮಾಡ್ತಾರೆ, ನಾನು ಲೇಡೀಸ್ ಮಾಡ್ತೀನಿ. ಮತ್ತು ಅವರು ಲೈಟ್ ಹೋಗೋದು ಬರೋದಾಗ ನನಗೆ ಎದ್ದು ಹೊರಗಡೆ ಹೋಗೋಣ ನನಗೆ ಮೊಬೈಲ್ ಕೊಡುತ್ತಂತಂದ್ರವ್ರ. ನಾನು ವಿಡಿಯೋಸ್ ಮಾಡತ್ತಿದ್ದಿಲ್ಲ, ಅದಕ್ಕೆ ನಾನು ಅನ್ಕೋತಾನೆ ಈಗ ಮೊಬೈಲ್ ಕೊಡೋಣ, ನಿಮ್ಗೆ ಆಮೇಲೆ ಕೊಡ್ತೀನಿ, ಪೂರ್ತಿಯಾಗಿ ವಿಡಿಯೋ ಕಂಪ್ಲೀಟ್ ಆಗಿ ಆಮೇಲೆ ಕೊಡ್ತೀನಿ ಅಂತ ನಾನು ಅವರಿಗೆ. ಯಾಕಂದರೆ ಅವ್ರದ್ದು ಮೊಬೈಲ್ ಐತಿ, ಬಟ್ ಆದರೆ ಅವ್ರದ್ದು ಸ್ಯಾಮ್ಸಂಗ್ ಮೊಬೈಲ್ ಐತಿ. ಇದು ನೆಟ್ವರ್ಕ್ ಎಂದು ಸರಿಯಾಗಿ ಇಲ್ಲಿ ಒಳಗೆ ಬರೋಂಗಿಲ್ಲ. ಮ್ಯಾಲೆ ಹೋದ್ರೆ ಅಷ್ಟೇ ನೆಟ್ವರ್ಕ್ ಬರ್ತೈತಿ. ಅವ್ರದ್ದು ಫಸ್ಟ್ ಏರ್ಟೆಲ್ ಇತ್ತು ಸಿಮ್, ಅದು BSNLಗೆ ಚೇಂಜ್ ಮಾಡಿದ್ರಲ್ಲ, ಹಿಂಗಾಗಿ ಅದು ನೆಟ್ವರ್ಕ್ BSN ನೆಟ್ವರ್ಕ್ ಒಳಗಡೆ ಸರಿಯಾಗಿ ಜಗಂಗಿಲ್ಲ. ನಂದು ಜಿಯೋ ಐತಿ. ಅದ್ರ ಸಂಬಂಧ ಅವ್ರೇನೈತಿ, ಇದು ಏನಾರ ಫೇಸ್ಬುಕ್ ಒಳಗೆ ಏನಾರು ವಿಡಿಯೋಸ್ ಇದು ನೋಡ್ತಾ ಇರ್ತಂದ್ರೆ ನನ್ನ ಮೊಬೈಲ್ದಾಗ ತೊಗೊಂಡಿರ್ತಾರೆ ಅವ್ರು. ಮತ್ತು ಈಗ ನೋಡಿರಿ, ನಾ ಈಗ 1 ಇಂಚಿಗೆಲ್ಲ ಪೂರ್ತಿಯಾಗಿ ಇದನ್ನು ಸ್ಟಿಚ್ ಮಾಡತ್ತೀನಿ ನೋಡಿರಿ. ಮತ್ತು ಈಗ ನನ್ನ ಮಗಳು 2.5 ವರ್ಷಕ್ಕಾಗ್ಯಾಳ. ಅವಳು ಅಂಗನವಾಡಿ ಶಾಲೆಗೆ ಹೋಗ್ತಾಳೆ. ಹಾಗೆ ಆಕಿನ ನೋಡ್ಕೊತ ನಾನು ಈ ಬ್ಲೌಸ್ ಸ್ಟಿಚ್ ಮಾಡತ್ತೀನಿ. ತುಂಬ ಬ್ಲೌಸ್ಗಳು ಸ್ಟಿಚ್ ಮಾಡೀನಿ, ಆದರೆ ವಿಡಿಯೋ ಮಾಡಿ ಹಾಕೋಕ್ಕಾಗಿರಲಿಲ್ಲ. ನಮ್ಮ ಮೊಬೈಲ್ ಸ್ವಲ್ಪ ರಿಪೇರಿ ಇದ್ದಿದ್ದರಿಂದ ಈಗ ಮತ್ತೆ ನಾ ಹೊಸ ಮೊಬೈಲ್ ತೊಗೊಂಡಿನಿ ನೋಡಿರಿ. ಇದು ನನ್ನ ಮೊಬೈಲ್ ಏನೈತಿ ರಿಯಲ್ಮಿ ಐತಿ. ಇದಕ್ಕೇನಿಲ್ಲ ಅಂದರೂ 12,000 ರೂಪಾಯಿ ಬಿತ್ತು. ಈಗ ನೋಡಿರಿ, ಇದು ಅಸ್ತರ್ ಮ್ಯಾಗ ನಾ ಎಲ್ಲ ಪೋಟ್ಲಿ ಬಟನ್ನ ಪೂರ್ತಿಯಾಗಿ ಅಟ್ಯಾಚ್ ಮಾಡೀನಿ. ಈಗ ಇದನ್ನು ಮೇನ್ ಫ್ಯಾಬ್ರಿಕ್ ಮ್ಯಾಗಿಟ್ಟು ನಾನು ಸ್ಟಿಚ್ ಮಾಡ್ತೀನಿ ನೋಡಿರಿ. ಇಲ್ಲಿ ಕೆಳಗಡೆ ಏನೈತಿ ಎಕ್ಸ್ಟ್ರಾ ಬಟ್ಟೆ ಏನು ಬಂದಿರ್ತದಲ್ಲ, ಅದನ್ನು ಕಟ್ ಮಾಡಿ ತೆಗೆದುಬಿಡ್ಬೇಕು. ನಾವು ಹಾಗೆ ಏನಾರು ಸ್ಟಿಚ್ ಮಾಡಿದೆವು ಅಂದ್ರೆ ಅದು ಈ ಕಡೆ ಅಸ್ತರ ಒಳಗೆ ಏನೈತಿ ಸ್ವಲ್ಪ ಅದು ಬಟ್ಟೆ ಕಾಣಿಸ್ತೈತಿ, ಸರಿ ಅನ್ಸಂಗಿಲ್ಲ ಅದು. ಅದ್ರ ಸಂಬಂಧ ನಾವು ಅದೆಲ್ಲ ಕಟ್ ಮಾಡಿ ತೆಗೆದು ಮೇನ್ ಫ್ಯಾಬ್ರಿಕ್ ಮ್ಯಾಗಿಟ್ಟು ಇದನ್ನೆಲ್ಲ ನಾವು ಪೂರ್ತಿಯಾಗಿ ಸ್ಟಿಚ್ ಮಾಡ್ತೀನಿ ನೋಡಿರಿ. ಸ್ಟಿಚ್ ಮಾಡ್ತೀನಿ ನಾ ಡೈಲಿ. ನನಗೆ 1 ಬ್ಲೌಸ್ ಅಷ್ಟೇ ಆಗತ್ತೆ ಫ್ರೆಂಡ್ಸ್. ಯಾಕಂತಂದರೆ ಮನೆ ಕೆಲಸ ಮಾಡ್ಕೊಂಡು ಈಗ ನನ್ನ ಮಗಳು ನೋಡ್ಕೊಂಡು ಬ್ಲೌಸ್ ಸ್ಟಿಚ್ ಮಾಡೋದಾಗಲ್ಲ. ಇನ್ನೂ ನನ್ನ ಮಗಳು ಸಣ್ಣಕ್ಕಿದ್ದಾಳ, ಆಕೆ ಹಿಂಗೆ ನಾವು ಹೊಲ್ಯಾಕೆ ಕುಂದಿರ್ಬೇಕು ಅನ್ನೋದ್ರಾಗ ಮತ್ತು ಮಮ್ಮಿ ಅಂತ ಬರ್ತಾಳೆ. ಹಿಂಗಾಗಿ ಬ್ಲೌಸ್ ಇದು ಆಗಂಗಿಲ್ಲ. ನೈಟ್ ಟೈಮ್ ಏನೈತಿ ಆಕೆ ಮಕ್ಕೋತಾಳಲ್ಲ, ಆವಾಗ ನಾನು ಬ್ಲೌಸ್ ಸ್ಟಿಚ್ ಮಾಡ್ತೀನಿ. ಮತ್ತು ಅವಾಗ ನಾನು ವಿಡಿಯೋಸ್ ಮಾಡ್ಬೇಕಂತಂದ್ರೆ ನಮ್ಮ ಮನೆಯವ್ರು ಮೊಬೈಲ್ ತೊಗೊಂಡ್ಕೊತಿರ್ತಾರೆ. ಹಿಂಗಾಗಿ ನಾನು ವಿಡಿಯೋಸ್ ಮಾಡೋಕ್ಕಾಗಲ್ಲ. ಹಗಲತ್ತೇ ನಾನು ವಿಡಿಯೋಸ್ ಮಾಡ್ಕೊಂಡಿದ್ರೆ ನಾನು ಅದನ್ನು ಅಪ್ಲೋಡ್ ಮಾಡ್ತೀನಿ. ಅದಕ್ಕೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಎಷ್ಟೋ ನನಗೆ ಸಬ್ಸ್ಕ್ರೈಬರ್ ಏನದಲ್ಲ ವಿಡಿಯೋಸ್ನ ಮತ್ತೆ ಚಲೋ ಮಾಡ್ಬೇಕಾಗ್ತಿದ್ರೆ ಅದ್ರ ಸಂಬಂಧ ನಾನು ದಿನ ವಿಡಿಯೋ ಹಾಕೋಕ್ಕೆ ಆಗಿರಲಿಲ್ಲ. ಅದು ಇವ್ನ ಹಾಕ್ಬೇಕಂತ ಮಾಡಿದ್ವಿ, ಆದರೂ ಡೈಲಿ ಹಾಕಲಿಲ್ಲ ಅಂದರೂ ಕಡೆಗೆ 2 ದಿನಕ್ಕೆ ಒಮ್ಮೆ ಏನೈತಿ ವಿಡಿಯೋಸ್ ಅಪ್ಲೋಡ್ ಮಾಡ್ತೀನಿ ನೋಡಿರಿ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಈಗ ನೋಡಿರಿ, ಅಷ್ಟರ ಮ್ಯಾಗ ನಾನು ಈಗ ಪೂರ್ತಿಯಾಗಿ ಸ್ಟಿಚ್ ಮಾಡಿ ಇದನ್ನು ಹೊಳಿಸ್ಕೊಂಡು ಕಿನಾರ್ ಟಿಪ್ಪಿ ಹಾಕೋತೀನಿ. ಈಗ ಅವು ಎಕ್ಸ್ಟ್ರಾ ಬಂದಿದ್ದೇನು ಬಟ್ಟೆ ಇರ್ತಲ್ಲ ಅದನ್ನೆಲ್ಲ ಕಟ್ ಮಾಡಿ ತೆಗಿಬೇಕು. ತೆಗೆದ ಕೆಲಸ ನಾ ಇದನ್ನ ಮೇಲ್ಗಡೆ ಕಿನಾರ್ ಟಿಬ್ಬಿ ಹಾಕೋತೀನಿ ನೋಡಿರಿ. ಮತ್ತು ಇನ್ನೊಂದು ಫ್ರೆಂಡ್ಸ, ಈಗ ನೋಡಿರಿ ಕೆಲವೊಬ್ರು ನೋಡಿರಿ ಮತ್ತು ಲೈಟ್ ಹೋಯ್ತು ನೋಡಿರಿ. ಹಿಂಗೆ ಲೈಟ್ ಹೋಗೋದು ಬರೋದು ಆಗತ್ತಾವ. ಮತ್ತು ನಮ್ಮ ಮನೆಯವ್ರು ಎದ್ದು ಹೊರಗೆ ಹೋಗ್ತಾರೆ. ಈಗ
ಅಂದರೆ ನಮ್ಮದು ಯಾಕಂತಂದ್ರೆ ಅವ್ರದ್ದು ಜುಕ್ಕಿ ಮೆಷಿನ್ ಐತಲ್ಲ, ಜುಕ್ಕಿ ಮೆಷಿನ್ ಅದು ಕರೆಂಟ್ ಇದ್ದಾಕ್ರೆ ಅಷ್ಟೇ ಸ್ಟಿಚ್ ಮಾಡಕ್ಕೆ ಬರ್ತೈತಿ. ಕರೆಂಟ್ ಹೋದು ಅಂದ್ರೆ ಅದು ಪ್ಯಾಡಲ್ ತುಳ್ದು ಹೊಲಿಯಾಕೂ ಬರೋಂಗಿಲ್ಲ. ಆದರೆ ಇದು ನಮ್ದು ಡಬಲ್ ಪಾಟ ದರ್ಬಿ ಮೆಷಿನ್ ಏನೈತಿ, ನಾವು ಕರೆಂಟ್ ಹೋದ್ರೂ ಖಾಲಿಲೇ ಪ್ಯಾಡಲ್ ಹೊಡಿಲಾಕ ಬರ್ತೈತಿ. ಈಗ ನೋಡಿರಿ 2 ಸ್ಲೀವ್ಸ ನಾನು ಪೋಟ್ಲಿ ಬಟನ್ ಹಾಕಿ ಅಟ್ಯಾಚ್ ಮಾಡಿ ರೆಡಿ ಮಾಡೀನಿ ನೋಡಿರಿ. ಈಗ ನಾನು ಬ್ಯಾಕ್ ಫ್ರಂಟ್ 2 ಜೋಡಿಸ್ಕೊಂಡು ಇಟ್ಕೊಂಡಿಲ್ಲ, ಅದಕ್ಕೆ ಸ್ಲೀವ್ಸನ್ನು ಅಟ್ಯಾಚ್ ಮಾಡ್ತೀನಿ ನೋಡಿರಿ. ಇದು ನೋಡಿರಿ ಫ್ರೆಂಡ್ಸ, ಡಿಸೈನ್ ಯಾವ ಥರ ಬಂದೈತಿ. ಬ್ಯಾಕ್ ಬೋಟ್ ನೆಕ್ ಅದ, ಹಿಂಗೆ ರೌಂಡ್ ನೆಕ್ ಇಟ್ಕೆಸ ಅಲ್ಲಷ್ಟೇ ಬಾರ್ಡ್ರ್ ಕೊಟ್ಟೀನಿ, ಸೆಂಟ್ರ್ ಅಷ್ಟೇ ಬಾರ್ಡ್ರ್ ಕೊಟ್ಟೀನಿ. ಇದು ಸ್ಲೀವ್ಸಿಗೆ ಎಷ್ಟು ಬೇಕು ಅಷ್ಟು ತಗೊಂಡು ಕಾಸು ಉಳಿದಿದ್ದ ಬಾರ್ಡ್ರನ್ನು ನಾನು ಬ್ಯಾಕಿಗೆ ಹಾಕೀನಿ. ನಡು ಏನೈತಿ ಪೋಟ್ಲಿ ಬಟನ್ನ ಅಲ್ಲಲ್ಲಿ ಒಂದೊಂದು ಇಂಚಿಗೆ ನಾ ಕೊಟ್ಟೀನಿ. ಮತ್ತು ಕಾಪರ್ ಜರಿ ಇದ್ದಿದ್ದರಿಂದ ನಾನು ಕಾಪರ್ ಜರಿ ಲೇಸನ್ನು ಅಟ್ಯಾಚ್ ಮಾಡೀನಿ. ಮತ್ತು ಇದೆಲ್ಲ ನೋಡಿರಿ ಈಗ ಆಯಿತು. ಈಗ ನೋಡಿರಿ ಫೈನಲಾಗಿ ಬ್ಲೌಸ್ ರೆಡಿ ಆಯಿತು. ಯಾವ ರೀತಿ ಬಂದದೆ ಅಂತ ನೋಡಿರಿ. ಎಷ್ಟು ಚೆನ್ನಾಗಿ ಬಂದೈತೆ ನೋಡಿರಿ ಫ್ರೆಂಡ್ಸ್. ಕಾಪರ್ ಜರಿ ಲೇಸ್ ಹಚ್ಚಿ ಒಂದೊಂದು ಇಂಚಿಗೆ ಪೋಟ್ಲಿ ಬಟನ್ನ ಅಟ್ಯಾಚ್ ಮಾಡಿ ನಾನು ಸ್ಟಿಚ್ ಮಾಡೀನಿ. ಸೆಂಟ್ರ್ ಅಷ್ಟೇ ನಾನು ಬಾರ್ಡ್ರ್ ಕೊಟ್ಟೀನಿ. ಮತ್ತು ಸ್ಲೀವ್ಸಿಗೆ ನಾನು ಏನೈತಿ ಪೋಟ್ಲಿ ಬಟನ್ ಹಾಕಿ ಅಟ್ಯಾಚ್ ಮಾಡೀನಿ, ಸ್ಟಿಚ್ ಮಾಡೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಫ್ರೆಂಡ್ಸ್. ಇದು ಬ್ಯಾಕ್ ಬೋಟ್ ನೆಕ್ ಫ್ರಂಟ್ ಕಟೋರಿ ಬ್ಲೌಸ್ ಐತಿ. ಕೆಲವೊಬ್ರು ಏನು ಮಾಡ್ತಾರೆ, ಫ್ರಂಟ್ ಪ್ರಿನ್ಸಸ್ ಕಟ್ಟ ಅಥವಾ 4 ಟಕ್ಸ್ ಬ್ಲೌಸ್ ಇದು ಮಾಡ್ತಾರೆ. ಆದರೆ ಇವರಿಗೆ ನಾನು ಕಟೋರಿನೇ ಬೇಕಂತ ಹೇಳಿದ್ರಿಂದ ನಾನು ಕಟೋರಿ ಸ್ಟಿಚ್ ಮಾಡೀನಿ. ಫ್ರಂಟ್ ಏನೈತಿ ಕಟೋರಿ ಅಂತೂ ಕಪ್ಸ್ ತುಂಬ ಚೆನ್ನಾಗಿ ಬಂದಾವ ಫ್ರೆಂಡ್ಸ್. ಮತ್ತು ಬ್ಯಾಕ್ ಏನೈತಿ ನಿಮ್ಗೆ ನೆಕ್ ತುಂಬ ಆಗಲ್ಲ ಅನಿಸ್ಬೋದು, ಆದರೆ ಅವರಿಗೆ ಕರೆಕ್ಟ್ ಆಕತ್ತಿದೆ. ನೆಕ್ ಏನು ಆಗಿಲ್ಲ, ಅವ್ರು ತುಂಬ ಫ್ಯಾಟ್ ಅದಾರಲ್ಲ, ಅದಕ್ಕೆ ಕರೆಕ್ಟಾಗಿ ಕೂಡ್ತೈತಿ. ನಾ ಹಲವೊಂದು ಸ್ಟಿಚ್ ಮಾಡಿಕೊಟ್ಟಿನಿ ಅವ್ರಿಗೆ. ಕಪ್ಸ್ ನೋಡ್ರಿ ತುಂಬ ಚೆನ್ನಾಗಿ ಬಂದಾವೆ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡ್ತೀನಿ ಮರಿಬೇಡ್ರಿ. ಥ್ಯಾಂಕ್ ಯು ಫ್ರೆಂಡ್ಸ್.